ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವೇ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿಃ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷುಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನು ವ್ಯಾಖ್ಯಾನ ನಲಿನೇ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ च न्याये प्रौढाः न च विदितवेद्या अपि वयं परं श्रीमत्पूर्ण प्रमते गुरुकारुण्य सरणिं प्रपन्न मान्द्यस्मः किमपि च वदन्तोऽपि महतां भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसा शास्त्रम् असाधु निबन्धं दतमसा अवकुण्ठितत्वेन प्रणीतमिव मन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोऽपि अनवरतमीश्वर प्रवणकाय करणरुत्तिरपि नारायण प्रणामादिकं पारीप्सितस्य अनन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिना अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुवञ्जसैव विशेषतो मे परमाख्य विद्या व्याख्यां करोम्यन्वपि चाहमेव ओमो मथातो ब्रह्म जिज्ञासा ओम श्रुति क्षीराब्धि मामथ्य धीमंदरमयी वृता प्राप्ता न्यायसुधा येन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिक फलं लक्षणामृतदोहिनीं गुरुवनुग्रह रूपां तां कामधेनुमुपास्महे मद्भोक्तिर्द्विनदी जयर्यशुभवाक् सूर्यात्मजा संगमे व्याख्यास्नानमोहो विधाय नृहरे प्राप्य प्रसादं परं प्रापुर्ये कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे
ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೌ ವ್ಯಾಸಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ತನ್ನಮಸ್ಸೆ ಗುರುನ್ಮಮ ಅಪಾದ ಮೌಲಿ ಪರ್ಯಂತಂ ಗುರುಣಾವಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ನಾವು ಅನ್ನಮಯಾದಿಗಳು ಎಲ್ಲವೂ ಕೂಡ ಬ್ರಹ್ಮನೇ. ಭೃಗು ಋಷಿಗಳು ಬ್ರಹ್ಮನ ಬಗ್ಗೆ ಪ್ರಶ್ನೆ ಮಾಡಿದಾಗ ಅನ್ನಮಯಾದಿಗಳು ಅನ್ನಾದಿಗಳು ಬ್ರಹ್ಮ ಅಂತೆ ವರುಣದೇವರು ಹೇಳಿದ್ದಾರೆ. ಅನ್ನಾದಿಗಳು ಬ್ರಹ್ಮವೇ ಅಂತ ನಾವು ಸಮರ್ಥನೆ ಮಾಡಿದ್ದೇವೆ. ಇದಾದ ಮೇಲೆ ಪೂರ್ವ ಪಕ್ಷಿಗಳು ಮತ್ತೆ ಪ್ರಶ್ನೆ ಮಾಡ್ತಾರೆ ನೋಡಿ. ನನು ವರುಣೇನ ಉಕ್ತೇಶು ಅನ್ನಾದಿಷು ಅನ್ನ ಪ್ರಾಣಮನಾಂಸಿ ಸಂತು ಬ್ರಹ್ಮಸ್ವರೂಪಾಣಿ. ಅವರಂತ ಇದ್ದಾರೆ ನೋಡಿ, ವರುಣದೇವರು ಕೆಲವನ್ನ ಅನ್ನ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಎಲ್ಲವೂ ಅನ್ನಗಳಲ್ಲ, ಅಂದ್ರೆ ಕೆಲವು ಅಂದ್ರೆ ಅನ್ನಾದಿಗಳನ್ನ ಬ್ರಹ್ಮ ಅಂತ ಹೇಳಿದ್ದಾರೆ ವರುಣದೇವರು. ಕೆಲವು ಅನ್ನಾದಿಗಳನ್ನು ಬ್ರಹ್ಮ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಹೇಳಲ್ಪಟ್ಟ ಎಲ್ಲವುಗಳೂ ಬ್ರಹ್ಮ ಅಲ್ಲ ಅಂತದ್ದು ಪೂರ್ವ ಪಕ್ಷ. ಯಾತಕ್ಕೆ? ಅವರಂತ ಇದ್ದಾರೆ ನೋಡಿ, ಏನು ಅಂತಂದ್ರೆ ಈಗ ಅನ್ನ ಪ್ರಾಣ ಮನಸ್ಸು ಇವುಗಳನ್ನು ಬ್ರಹ್ಮ ಅನ್ನಬಹುದು. ಅನ್ನ ಪ್ರಕರಣ, ಪ್ರಾಣ ಪ್ರಕರಣ, ಮನೋಪ್ರಕರಣ ಅಂತೆಲ್ಲ ಬರ್ತದೋ ಇಲ್ಲ. ಅನ್ನ ಪ್ರಾಣ ಮನಸ್ಸು ಇವುಗಳು ಬೇಕಾದ್ರೆ ಬ್ರಹ್ಮ ಅಂತ ಆಗಬಹುದು. ಯಾತಕ್ಕೆ ಅಂದ್ರೆ ಅನ್ನಾದಿ ಶಬ್ದಗಳ ಅರ್ಥ ಏನಿದೆ ಅದು ಬ್ರಹ್ಮನಲ್ಲಿ ಉಪಪನ್ನವಾಗುತ್ತದೆ. ಅನ್ನಾದಿ ಶಬ್ದಗಳ ಅರ್ಥ ಅಂದ್ರೆ ಅತೃತ್ವ, ಚೇಷ್ಟಾ ಪ್ರದತ್ವ, ಮನಸ್ಸು ಅಂದ್ರೆ ಸಾಮಾನ್ಯ ಜ್ಞಾನ ಉಳ್ಳವನು, ಈ ರೀತಿ ಆ ಅನ್ನಾದಿ ಶಬ್ದಗಳ ಒಂದು ಪ್ರವೃತ್ತಿ ನಿಮಿತ್ತ ಅತೃತ್ವ ಮೊದಲಾದವುಗಳು ಬ್ರಹ್ಮನಲ್ಲಿ ಇದೆ. ಅದನ್ನ ಅನ್ನ ಪ್ರಾಣ ಮನಸ್ಸು ಈ ಮೂರುಗಳು ಬ್ರಹ್ಮಸ್ವರೂಪ ಅಂತ ಆಗಬಹುದು. ಆದರೆ ಚಕ್ಷುಷು ಶ್ರೋತ್ರ
ವಾಕ್ ಶಬ್ದಗಳು ಅಂದ್ರೆ ಚಕ್ಷುಷು ಶ್ರೋತ್ರ ವಾಕ್ಗಳು ಇವುಗಳು ಹೇಗೆ ಬ್ರಹ್ಮ ಆಗುವುದಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಈಗ ವಾಕ್ಯ ಓದಿ ಅರ್ಥ ಗೊತ್ತಾಗುತ್ತೆ. ವರುಣೇನ ಉಕ್ತೇಶು, ವರುಣದೇವರು ಹೇಳಿದ್ದರಲ್ಲಿ, ಅನ್ನಾದಿಷು, ಅನ್ನಾದಿ ಸುಮಾರು 8ಗಳು ಉಂಟಲ್ಲಿ, ಇರಲಿ ಆ 8ಗಳಲ್ಲಿ, ಅನ್ನ ಪ್ರಾಣ ಮನಾಂಸಿ, ಅನ್ನ ಪ್ರಾಣ ಮನಸ್ಸು ಇವುಗಳು ಸಂತು ಬ್ರಹ್ಮಸ್ವರೂಪಾಣಿ, ಇವು ಬ್ರಹ್ಮಸ್ವರೂಪ ಅಂತ ಬೇಕಾದ್ರೆ ಆಗಲಿ. ಆದರೆ ಯಾಕೆ ಇವುಗಳು ಬ್ರಹ್ಮಸ್ವರೂಪ ಅನ್ಬಹುದು ಅಂದ್ರೆ ಅನ್ನಾದಿ ಶಬ್ದಾನ ಅತೃತ್ವಾದ್ಯರ್ಥತೆಯ ಅನುಪಪತ್ಯಭಾವಾತ್. ಅಂದ್ರೆ ಅನ್ನಾದಿ ಶಬ್ದಗಳಿಗೆ ನಾವೇನು ಅರ್ಥ ಹೇಳ್ತೇವೆ? ಅತೃತ್ವ ಅದ್ಯತ್ವ ಈ ಅರ್ಥಗಳನ್ನು ಹೇಳ್ತೇವೆ. ಈ ಅತೃತ್ವ ಅದ್ಯತ್ವ ಎಂಬ ಅನ್ನಾದಿ ಶಬ್ದಗಳ ಅರ್ಥ ಬ್ರಹ್ಮನಲ್ಲಿ ಹೇಳಬಹುದು, ಏನು ಅನುಪಪತ್ತಿ ಏನಿಲ್ಲ. ಅತೃತ್ವ ಅದ್ಯತ್ವ ಇವೆಲ್ಲವೂ ಬ್ರಹ್ಮನಲ್ಲಿ ಸರಿ ಹೊಂದಿಸಬಹುದು. ಆದರೆ ಚಕ್ಷುಶ್ರೋತ್ರವಾಕ್ ಶಬ್ದಂತೂ ಕಥಂ ಬ್ರಹ್ಮಸ್ಯ, ಚಕ್ಷುಷು ಶ್ರೋತ್ರ ವಾಕ್ ಈ ಶಬ್ದಗಳು ಹೇಗೆ ಬ್ರಹ್ಮನನ್ನು ಹೇಳಿಕೊಡ್ತವೆ? ಇದು ಸಾಧ್ಯ ಇಲ್ಲ ಅಂತ ಪೂರ್ವ ಪಕ್ಷಿಗಳ ಪ್ರಶ್ನೆ. ಯಾಕೆ ಅಂದ್ರೆ ನೋಡಿ, ಈಗ ಯಾವುದಕ್ಕೆ ಚಕ್ಷು ಅಂತೇವೆ, ಯಾವುದಕ್ಕೆ ನಾವು ವಾಕ್ ಅಂತೇವೆ, ಯಾವುದಕ್ಕೆ ನಾವು ಶ್ರೋತ್ರ ಅಂತೇವೆ? ಯೋಚನೆ ಮಾಡಿ ಅಂದ್ರೆ ಏನು ನೋಡಿ, ಅಲ್ಲಿ ತಿಳಿಸಿಕೊಡ್ತಾರೆ. ಯಾವುದಕ್ಕೆ ಚಕ್ಷು ಅಂತ ಕರೀತೇವೆ? ನಾ ಹೇಳೋದು ಮೊದಲು ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ಅನ್ನ ಪ್ರಾಣ ಮನಸ್ಸುಗಳು ಬ್ರಹ್ಮಸ್ವರೂಪ ಆಗಬಹುದು, ಚಕ್ಷು ಶ್ರೋತ್ರ ವಾಕ್ ಇವುಗಳು ಬ್ರಹ್ಮಸ್ವರೂಪ ಅಲ್ಲ. ಯಾತಕ್ಕೆ? ಚಕ್ಷು ಶ್ರೋತ್ರ ವಾಕ್ ಶಬ್ದಂತೂ ಕಥಂ ಬ್ರಹ್ಮಸ್ಯ, ಅವುಗಳು ಹೇಗೆ ಬ್ರಹ್ಮ ಆಗೋದಕ್ಕೆ ಸಾಧ್ಯ? ಪ್ರಶ್ನೆ. ಯಾಕೆ ಅಂದ್ರೆ ಚಕ್ಷುರಾದಿ ಶಬ್ದಾನ, ಚಕ್ಷುರಾದಿ ಶಬ್ದಗಳು ಚಷ್ಟೆ ಅನೇನ ಇದು ಚಕ್ಷು, ಅನೇನ ಈ ಇಂದ್ರಿಯದಿಂದ ಚಷ್ಟೆ ನೋಡುತ್ತಾನೆ, ಅನೇನ ಚಷ್ಟೆ ಅಂತ ಅಭಿಪ್ರಾಯ. ಗೊತ್ತಾಯ್ತು ಅಲ್ಲಿ? ಅಂದ್ರೆ ಅನೇನ ಈ ಇಂದ್ರಿಯದಿಂದ ಚಷ್ಟೆ ನೋಡುತ್ತಾನೆ, ಆದ್ದರಿಂದ ಚಕ್ಷು ಹಿಂಗ್ ಕರೀಬೇಕು ಚಕ್ಷು ಶಬ್ದಕ್ಕೆ. ಶ್ರೋತ್ರ ಶಬ್ದಕ್ಕೆ ಶೃಣೋತಿ ಅನೇನ ಇತಿ ಶ್ರೋತ್ರಂ, ಅನೇನ ಶೃಣೋತಿ ಈ ಒಂದು ಇಂದ್ರಿಯದಿಂದ ಶಬ್ದಗಳನ್ನ ಕೇಳತಾನೆ, ಈ ಇಂದ್ರಿಯದಿಂದ ಶಬ್ದಗಳನ್ನು ಕೇಳ್ತಾನೆ, ಆದ್ದರಿಂದ ಆ ಬ್ರಹ್ಮನ ಶ್ರೋತ್ರ ಅನ್ನಬೇಕು. ವಾಕ್ ಅಂತ ಯಾತಕ್ಕೆ ಕರೀತಾರೆ? ವದತಿ ಅನಯ, ವಾಕ್ ಶಬ್ದ ಶ್ರೀಲಿಂಗ, ಅದು ಶ್ರೀಲಿಂಗ ಪ್ರಯೋಗ ಇಲ್ಲಿ. ವದತಿ ಅನಯ ಇತಿ ವಾಕ್, ಅನಯ ಈ ಇಂದ್ರಿಯದಿಂದ, ವಾಗೀಂದ್ರಿಯದಿಂದ ಇವನು ವದತಿ ಹೇಳುತ್ತಾನೆ, ಮಾತನಾಡುತ್ತಾನೆ. ಅನೇನ ವದತಿ ಅಂದ್ರೆ ಈ ಇಂದ್ರಿಯದಿಂದ ಇವನು ಮಾತನಾಡುತ್ತಾನೆ, ಆದ್ದರಿಂದ ಇದು ವಾಕ್ ಅಂತ ಹೀಗೆ ಕರೆಯುವ ಪದ್ಧತಿ ಇದೆ. ಹಾಗಾದ್ರೆ ಇತಿ ಕರಣಾರ್ಥತ್ವಾತ್, ನೋಡಿ ಕರಣ ಎಂಬ ಅರ್ಥವನ್ನು ಹೇಳಿಕೊಡ್ತಕ್ಕಂಥದ್ದು. ಈ ಎಲ್ಲ ಶಬ್ದಗಳ ಅರ್ಥ ಕರಣಾರ್ಥಕವಾಗಿದೆ. ಚಕ್ಷುಷು ಶ್ರೋತ್ರ ವಾಕ್ ಈ ಶಬ್ದಗಳೆಲ್ಲ ಕರಣವಾದ ಇಂದ್ರಿಯಗಳನ್ನು ಹೇಳಿಕೊಡ್ತವೆ. ಕಣ್ಣಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ಬಾಯಿಯಿಂದ ಮಾತಾಡ್ತಾನೆ. ಅಂದ್ರೆ ಚಕ್ಷುರಿಂದ್ರಿಯದಿಂದ ನೋಡುತ್ತಾನೆ, ಚಕ್ಷುರಿಂದ್ರಿಯ ನೋಡೋದಕ್ಕೆ ಕರಣ, ದರ್ಶನ ಸಾಧನ ಅಂತ ಅರ್ಥ. ಶ್ರೋತ್ರೇಂದ್ರಿಯದಿಂದ ಕೇಳುತ್ತಾನೆ, ಕೇಳೋದಕ್ಕೆ ಶಬ್ದಜ್ಞಾನಕ್ಕೆ ಶ್ರೋತ್ರೇಂದ್ರಿಯ ಕರಣ ಸಾಧನೆ ಅಂತ ಅರ್ಥ. ಈ ಬಾಯಿಯಿಂದ ಮಾತಾಡ್ತಾನೆ ಅಂದ್ರೆ ವಾಗೀಂದ್ರಿಯದಿಂದ ಮಾತಾಡ್ತಾನೆ, ಮಾತನಾಡೋದಕ್ಕೆ ಸಾಧನೆ ವಾಗೀಂದ್ರಿಯ. ಹಾಗಾದ್ರೆ ಚಕ್ಷುಷು ಶ್ರೋತ್ರ ವಾಕ್ ಈ ಶಬ್ದಗಳಿಗೆಲ್ಲ ಕರಣ ಎಂಬ ಅರ್ಥ ಇದೆ. ಇವೆಲ್ಲ ಕರ್ಣಾರ್ಥ ಉಳ್ಳದ್ದು, ಕರಣ ಎಂಬ ಅರ್ಥ ಇದೆ. ಆದ್ರೆ ಬ್ರಹ್ಮಣಶ್ಚ ಕರಣತ್ವ ಅನುಪಪತ್ತೇ, ಬ್ರಹ್ಮಕರಣ ಆಗೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ. ಈಗ ನೋಡಿ, ಬ್ರಹ್ಮನನ್ನೇ ಚಕ್ಷುಸ್ಸು, ಬ್ರಹ್ಮನನ್ನೇ ಶ್ರೋತ್ರ, ಬ್ರಹ್ಮನನ್ನೇ ವಾಕ್ ಅಲ್ಲಿಗೆ ಬರಲ್ಲ. ಯಾಕೆ? ಯಾವುದನ್ನ ಚಕ್ಷು ಶ್ರೋತ್ರ ವಾಕ್ ಅನ್ನಬೇಕು? ಕರಣವಾದದ್ದನ್ನ. ಬ್ರಹ್ಮಕರಣ ಆಗಿದ್ದಾನ? ಇಲ್ಲ. ಇಂದ್ರಿಯಗಳು ಜ್ಞಾನಗಳಿಗೆ ಕರಣನೇ ಹೊರತು ಬ್ರಹ್ಮ ವ್ಯಕ್ತಿ ಇವನು ಕರಣ ಅಲ್ಲ ಅಂತ ಅವ್ರ ಪ್ರಶ್ನೆ. ಬ್ರಹ್ಮಣಶ್ಚ ಕರಣತ್ವ ಅನುಪಪತ್ತೇ, ಬ್ರಹ್ಮಕರಣ ಆಗೋದಿಲ್ರಿ.
ಇಂದ್ರಿಯಗಳು ಕರಣವಾಗುತ್ತವೆ. ಒಂದೊಂದು ಇಂದ್ರಿಯಗಳನ್ನು ಚಕ್ಷುಷು ಶ್ರೋತ್ರ ವಾಕ್ ಅಂತ ಕರೀಬಹುದು. ಅವು ಕರಣವಾದ್ದರಿಂದ ಧ್ಯಾನಕ್ಕೆ ಸಾಧನೆ ಅವು. ಗೊತ್ತಾಯ್ತೋ ಇಲ್ಲ? ಬ್ರಹ್ಮ ಇವನು ಕರಣ ಅಲ್ಲ, ಬ್ರಹ್ಮ ಜ್ಞಾನ ಸಾಧನ ಅಲ್ಲ. ಇವನು ಜ್ಞಾನವನ್ನ ಮಾಡಿಕೊಳ್ಳುವ ಕರ್ತೃ. ಬ್ರಹ್ಮ ಅಂದ್ರೆ ಇವನು ಕರ್ತೃ, ಇವನು ಕರಣ ಅಲ್ಲ. ಅಂದ ಮೇಲೆ ಕರಣವಾದದ್ದನ್ನ ಹೇಳುವ ಶಬ್ದಗಳಿಂದ, ಚಕ್ಷು ಶ್ರೋತ್ರ ವಾಕ್ ಶಬ್ದಗಳಿಂದ ಬ್ರಹ್ಮನನ್ನ ಕರೆಯಲಿಕ್ಕಾಗಲ್ಲ. ಚಕ್ಷು ಶ್ರೋತ್ರ ವಾಕ್ಗಳು ಇವು ಬ್ರಹ್ಮ ಸ್ವರೂಪ ಅಲ್ಲ ಅಂತ ಅವರ ಅಭಿಪ್ರಾಯ. ಬ್ರಹ್ಮಣಶ್ಚ ಕರಣತ್ವ ಅನುಪಪತ್ತೇ. ಹೀಗೆ ಪ್ರಶ್ನೆ ಬಂದರೆ ಇತಿ ಚೇನ್ನ, ಹೀಗೆ ಹೇಳಬೇಡಿ ಅಂದ್ರು. ಹೀಗೆ ಹೇಳಬೇಡಿ. ಯಾಕೆ? ಕರ್ತರ್ಯಪಿ ತದುತ್ಪತ್ತಿ ಸಂಭವಾತ್ ಇತ್ಯಾಹ ಚಷ್ಟೇ ಇತಿ. ಹೌದು, ಜ್ಞಾನ ಮಾಡಿಕೊಳ್ಳುವ ವ್ಯಕ್ತಿ ಇವನು ಕರ್ತ, ಬ್ರಹ್ಮ. ಎಸ್. ನೋಡುವ ವ್ಯಕ್ತಿ, ಹೇಳುವ ವ್ಯಕ್ತಿ ಎಲ್ಲವೂ ಸರಿ. ಕೇಳುವ ವ್ಯಕ್ತಿ, ಕರ್ತೃವಾದ ವ್ಯಕ್ತಿಯಲ್ಲಿಯೂ ಕೂಡ ಚಕ್ಷು ಶ್ರೋತ್ರ ವಾಕ್ ಎಂಬ ಶಬ್ದಗಳನ್ನು ಬಳಸಬಹುದು. ಕರಣಾರ್ಥದಲ್ಲಿ ಮಾತ್ರ ಚಕ್ಷುಷು ಶ್ರೋತ್ರ ವಾಕ್ ಎಂಬ ಶಬ್ದ ಬಳಸೋದಲ್ಲ. ಕರ್ತೃವಾದ ವ್ಯಕ್ತಿಯಲ್ಲಿಯೂ ಕರ್ತಾರ್ಥದಲ್ಲಿಯೂ ಕೂಡ ಚಕ್ಷುಷು ಶ್ರೋತ್ರ ವಾಕ್ ಎಂಬ ಶಬ್ದ ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ. ಚಷ್ಟೇ ಇತಿ, ಚಷ್ಟೇ ಇತಿ. ಆ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಏನು? ಚಷ್ಟೇ ಇತ್ತೇವ ತಚ್ಚಕ್ಷು ಶ್ರವಣ ಶ್ರೋತ್ರ ಮುಚ್ಯತೆ. ವಚನಾದೇವ ವಾಗ್ ಬ್ರಹ್ಮ ಸೃಷ್ಟಿಸ್ಥಿತ್ಯಾದಿ ಕಾರಣಂ. ಏನರ್ಥ ಗೊತ್ತಾ? ಬ್ರಹ್ಮ, ಈ ಬ್ರಹ್ಮನು ಚಷ್ಟೇ ಇತ್ತೇವ ತಚ್ಚಕ್ಷು. ಚಷ್ಟೇ ಇತ್ತೇವ, ನೋಡೋದ್ರಿಂದ, ನೋಡೋದಕ್ಕೆ ಕರ್ತಾನೆ, ನೋಡೋದ್ರಿಂದಲೇ ಇವನನ್ನ ಚಕ್ಷು ಚಕ್ಷುಷ್ ಅಂತ ಕರೆಯಬಹುದು. ಚಷ್ಟೇ ಇತ್ತೇವ ತದ್ ಬ್ರಹ್ಮ. ಆ ಬ್ರಹ್ಮ ಅಂಬೋನು ಚಷ್ಟೇ ಇತ್ತೇವ, ನೋಡುತ್ತಾನೆ ಎಂಬ ಕಾರಣದಿಂದಲೇ ಚಕ್ಷುಷ್ ಅಂತ ಬ್ರಹ್ಮನನ್ನು ಕರೆಯಬಹುದು. ಅವಶ್ಯವಾಗಿ ಕರ್ತರ್ಥದಲ್ಲಿ ಈ ಶಬ್ದ ಪ್ರಯೋಗ ಮಾಡಬಹುದು ಅಂತ. ಶ್ರವಣ ಶ್ರೋತ್ರ ಮುಚ್ಯತೆ. ಶ್ರವಣ ಮಾಡೋದ್ರಿಂದ, ಶಬ್ದಗಳನ್ನು ಕೇಳೋದ್ರಿಂದ ಬ್ರಹ್ಮನನ್ನ ಶ್ರೋತ್ರ ಅಂತ ಹೇಳಬಹುದು. ವಚನಾದೇವ ವಾಗ್ ಬ್ರಹ್ಮ, ಮಾತನಾಡ್ತಾನೆ, ಮಾತನಾಡೋದ್ರಿಂದ ಈ ಬ್ರಹ್ಮನನ್ನ ವಾಕ್ ಅಂತ ಕರೆಯಬಹುದು. ವಚನಾದೇವ ವಾಕ್ ಚ, ನುಡಿತಾನೆ, ಮಾತನಾಡ್ತಾನೆ, ಆದ್ರಿಂದ ಇವನನ್ನು ವಾಕ್ ಅಂತ ಕರೆಯಬಹುದು. ಆದ್ದರಿಂದ ಸೃಷ್ಟಿ ಸ್ಥಿತ್ಯಾದಿ ಕಾರಣಂ, ಮತ್ತು ಅನ್ನ ಮೊದಲಾದವುಗಳು ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳಿಗೆ ಕಾರಣ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಂದ್ರೆ ಸೃಷ್ಟಿ ಸ್ಥಿತಿ ಕಾರಣ ಅಂತ ಉಪನಿಷತ್ತು ಹೇಳ್ತಾ ಇರೋದ್ರಿಂದ ಅನ್ನಾದಿಗಳು ಬ್ರಹ್ಮವೇ. ಅಂದ್ರೆ ಈ ಉಪನಿಷತ್ತಿನಲ್ಲಿ ಅನ್ನಾದಿಗಳು ಯಾಕೆ ಬ್ರಹ್ಮ ಅಂದ್ರೆ, ಆ ಉಪನಿಷತ್ತಿನಲ್ಲಿ ಎರಡು ಅನುವಾಕ್ಯಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅನ್ನಾದಿಗಳೇ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಲಯಗಳಿಗೆ ಕಾರಣ. ಅನ್ನಾದಿಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಲಯಗಳಿಗೆ ಕಾರಣ ಅಂದ್ರೆ ಜಡವಾದ ಅನ್ನಾದಿಗಳು ಸೃಷ್ಟಿ ಸ್ಥಿತಿ ಪ್ರಲಯಗಳಿಗೆ ಕಾರಣ ಆಗುತ್ತದೇನೋ? ಅನ್ನಾದಿಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣ ಅಂತ ಉಪನಿಷತ್ತು ಹೇಳೋದ್ರಿಂದ ನಾವೇನು ಅರ್ಥ ಮಾಡಿಕೊಳ್ಬೇಕು? ಜಡವಾದ ಅನ್ನಾದಿಗಳು ಸೃಷ್ಟಿಯಾದಿಗಳಿಗೆ ಕಾರಣ ಅಲ್ಲ, ಅವುಗಳನ್ನು ಮಾಡುವ ಪರಮಾತ್ಮ ಪರಮಚೇತನ ಅನ್ನಾದಿ ಶಬ್ದ ವಾಚ್ಯನಾದ ಬ್ರಹ್ಮನೇ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಕಾರಣ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಗೊತ್ತಾಯ್ತೋ ಇಲ್ಲ? ಕಾರಣ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇಷ್ಟು ಶ್ಲೋಕಾರ್ಥ. ಚಷ್ಟೇ ಇತ್ತೇವ ತಚ್ಚಕ್ಷು ಶ್ರವಣ ಶ್ರೋತ್ರ ಮುಚ್ಯತೆ. ವಚನಾದೇವ ವಾಗ್ ಬ್ರಹ್ಮ ಸೃಷ್ಟಿ ಸ್ಥಿತ್ಯಾದಿ ಕಾರಣಂ. ಆಚಾರ್ಯನು ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾರ ವಿವರಣೆ ಬರೀತಾರೆ. ಏನು? ಏವ ಶಬ್ದೇನ ಕರಣ ಸಾಧನತಾ ನಿರಾಕರೋತಿ. ಇಲ್ಲಿ ಹೇಳ್ತಾ ಇದ್ದಾರೆ,
ಚಷ್ಟೇ ಇತ್ತೇವ ತಚ್ಚಕ್ಷು ಆಚಾರ ಶ್ಲೋಕದಲ್ಲಿ ಇತ್ತೇವ ಏವಕಾರ ಇದೆ. ಇಲ್ಲಿರುವ ಏವಕಾರದಿಂದ ಏವ ಶಬ್ದದಿಂದ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಬ್ರಹ್ಮನಿಗೆ ಸಂಬಂಧಿಸಿದಂತೆ ಈ ಚಕ್ಷುಷ್ ಮೊದಲಾದ ಶಬ್ದಗಳಿಗೆ ಕರಣಾರ್ಥದಲ್ಲಿ ವ್ಯುತ್ಪತ್ತಿ ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಚಕ್ಷುಷು, ಶ್ರೋತ್ರ, ವಾಕ್ ಅಂತ ಈ ಶಬ್ದಗಳು ಬ್ರಹ್ಮನನ್ನ ಹೇಳುವಾಗ ಇವುಗಳಿಗೆ ಕರಣಾರ್ಥದಲ್ಲಿ ವ್ಯುತ್ಪತ್ತಿ ಇಲ್ಲ, ಕರ್ತರ್ಥದಲ್ಲೇನೆ ವ್ಯುತ್ಪತ್ತಿ ಇದೆ. ಅಂದ್ರೆ ಇಲ್ಲಿ ಈ ಉಪನಿಷತ್ತಿನಲ್ಲಿ ಬ್ರಹ್ಮ ಸಂಬಂಧಿಯಾದ ವಿಷಯವನ್ನ ಹೇಳುವ ಈ ಉಪನಿಷತ್ತಿನ ಈ ಪ್ರಸಂಗದಲ್ಲಿ ಚಕ್ಷು, ಶ್ರೋತ್ರ, ವಾಕ್ ಈ ಶಬ್ದಗಳಿಗೆ ಕರಣ ಸಾಧನ ಎಂಬ ಅರ್ಥ ಇಲ್ಲಿ ಇಲ್ಲ. ಏವ ಶಬ್ದೇನ ಕರಣ ಸಾಧನತಾಂ ನಿರಾಕರೋತಿ. ಚಷ್ಟೇ ಇತ್ತೇವ ತಚ್ಚಕ್ಷು ಅಂಬಲಿರತಕ್ಕಂಥ ಇತ್ತೇವ ಏವಕಾರದಿಂದ ಈ ಶಬ್ದಗಳು ಈ ಪ್ರಸಂಗದಲ್ಲಿ ಇಲ್ಲಿ ಬ್ರಹ್ಮನನ್ನು ಹೇಳುವಾಗ ಕರಣಾರ್ಥದಲ್ಲಿ ಅರ್ಥವನ್ನು ತಿಳಿಸಿಕೊಡ್ತಾ ಇಲ್ಲ, ಅಂದ್ರೆ ಕರಣ ಸಾಧನ ಎಂಬ ಅರ್ಥವನ್ನು ಹೇಳಿಕೊಡ್ತಾ ಇಲ್ಲ ಅಂಬೋದನ್ನೇ ಏವಕಾರದಿಂದ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತೋ? ಇದು ಏವಕಾರದಿಂದ ತಿಳಿಸ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ತಿಳಿಸ್ತಾ ಇದ್ದಾರೆ. ಮತ್ತು ಈ ಶಬ್ದಗಳಿಂದ ನಾವು ಬ್ರಹ್ಮನನ್ನೇ ಯಾಕೆ ತಗೋಬೇಕು ಅಂದ್ರೆ ಇಲ್ಲಿ ಅನ್ನಾದಿಗಳನ್ನ ಹೇಳುವ ಈ ಪ್ರಸಂಗದಲ್ಲಿ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಈ ಅನ್ನಾದಿಗಳು, ಚಕ್ಷುಷ್ ಮೊದಲಾದವುಗಳು ಕಾರಣ ಅಂತ ಹೇಳಿದ್ದಾರೆ. ಎಲ್ಲಿ ಅಂದ್ರೆ ನೋಡಿ, ಇದೇ ಉಪನಿಷತ್ತಿನಲ್ಲಿ ಹೇಳುವಾಗ ತಿಳಿಸಿಕೊಡ್ತಾ ಇದ್ದಾರೆ. ಕಿಂಚ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತೆ ಯತ್ ಪ್ರಯಂತ್ಯಭಿಶಂಭಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗಭೋ ಬ್ರಹ್ಮೇತಿ. ಇಷ್ಟು ಉಪನಿಷತ್ತು ವಾಕ್ಯ ಬರ್ತದಲ್ಲೆಲ್ಲ. ಯಥೋವಾ ಇಮಾನಿ ಭೂತಾನಿ ಜಾಯಂತಿ, ಎಲ್ಲ ಭೂತರಾಶಿಗಳು ಯಾವ ಪರಮಾತ್ಮನಿಂದ ಹುಟ್ಟುತ್ತಾ ಇವೆಯೋ, ಅನ್ನಾದಿಗಳಿಂದ ಹುಟ್ಟುತ್ತಾ ಇವೆ. ಜಡವಾದ ಅನ್ನಾದಿಗಳಿಂದ ಹುಟ್ಟುತ್ತವೇನೋ, ದೇವರು ಬೇಕಲ್ಲಿ ನೋಡಿ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಇತಿ ಸಕಲ ಭೂತಾರಾಂ, ಎಲ್ಲ ಭೂತಗಳು ಸೃಷ್ಟಿ ಸ್ಥಿತಿ ಸಂಹಾರ ಕಾರಣತ್ವಂಚ, ಎಲ್ಲ ಭೂತಗಳಿಗೆ ಸೃಷ್ಟಿ ಸ್ಥಿತಿ ಕಾರಣನಾದ, ಸೃಷ್ಟಿ ಸ್ಥಿತಿಗಳಿಗೆ ಕಾರಣ, ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ ವ್ಯಕ್ತಿಯನ್ನು ಹೇಳ್ತಾ ಇವೆ. ಹಾಗಾದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣತ್ವ ಎಂಬ ಲಕ್ಷಣ ಇದು ಯಾರ ಲಕ್ಷಣ? ಇದು ಬ್ರಹ್ಮನ ಲಕ್ಷಣ. ಬ್ರಹ್ಮ ಲಕ್ಷಣಂ ಅನ್ನಾದಿಷು ಉಪದಿಷ್ಟಂ. ನೋಡಿ, ಬ್ರಹ್ಮನ ಲಕ್ಷಣ ಅನ್ನಾದಿಗಳಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ ಲಕ್ಷಣ ಅನ್ನಾದಿಗಳಲ್ಲಿ ಹೇಳ್ತಾ ಇದ್ದಾರೆ ಅಂದ ಮೇಲೆ ಅನ್ನಾದಿಗಳು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾ ನೇರವಾಗಿ ಜಡವಾದ ಪದಾರ್ಥಗಳು ಸಾಧ್ಯ ಇಲ್ಲ. ಕೇವಲ ಜಡವಾದ ಅನ್ನಾದಿಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣ ಅಲ್ಲ. ಹಾಗಾದ್ರೆ ಅನ್ನಾದಿಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಏನು? ಅನ್ನಾದಿ ಶಬ್ದಗಳಿಂದ ಬ್ರಹ್ಮನೇ ವಾಚ್ಯ. ಅನ್ನವೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣ. ಅನ್ನ ಅಂದ್ರೆ ಏನು? ಸಮಸ್ತ ಜಗತ್ತಿನ ಅತೃವಾದ, ಅದ್ಯಮಾನನಾದ, ಅತೃತ್ವ ಅದ್ಯತ್ವ ಇರತಕ್ಕಂತಹ ಬ್ರಹ್ಮನೇ ಅನ್ನ ಶಬ್ದ ವಾಚ್ಯ. ಅವನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣ ಎಂಬ ಅರ್ಥವನ್ನ ನಾವು ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ತತಶ್ಚ ಏತದ್ ಬ್ರಹ್ಮ ಇತ್ಯಾಹ. ಈ ಕಾರಣದಿಂದಾಗಿ ಈ ಅನ್ನಾದಿಗಳನ್ನ, ಚಕ್ಷುರಾದಿಗಳನ್ನ, ಶ್ರೋತ್ರಾದಿಗಳನ್ನ ಬ್ರಹ್ಮ ಬ್ರಹ್ಮ ಅಂತ ಹೇಳಿದ್ದೇವೆ. ಈ ವಿಚಾರವನ್ನೇ ಸೃಷ್ಟಿ ಇತಿ ಅಂದ್ರಲ್ಲಿ. ಸೃಷ್ಟಿ ಸ್ಥಿತ್ಯಾದಿ ಕಾರಣಂ. ಈ ಅನ್ನಾದಿಗಳೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣ ಅಂದ್ರೆ ಅನ್ನ ಶಬ್ದ ವಾಚ್ಯನಾದವನು ಪರಮಾತ್ಮನೇ. ಬರೀತಾರದನ್ನೇ. ಯತಃ ಸೃಷ್ಟ್ಯಾದಿ ಕಾರಣತ್ವಂ ಉಕ್ತಂ. ಯಾವ ಕಾರಣ ಅನ್ನಾದಿಗಳಿಗೆ ಸೃಷ್ಟ್ಯಾದಿ ಕಾರಣತ್ವ ಹೇಳಿದ್ದಾರೋ ಅಥೋಪಿ ಈ ಕಾರಣದಿಂದಲೂ ಕೂಡ ಬ್ರಹ್ಮ, ಅನ್ನಾದಿಗಳು ಅಂದ್ರೆ ಇಲ್ಲಿ ಬ್ರಹ್ಮನೇ ಅಂತ ನಾವು ಬ್ರಹ್ಮ ಇತಿ ಸಂಬಂಧ ಈ ರೀತಿ ಅರ್ಥ ಮಾಡಿಕೊಂಡು ಅನ್ವಯ ಮಾಡಿಕೊಂಡು ಓದಬೇಕು ಎಂಬ ಅಭಿಪ್ರಾಯವನ್ನು ಟೀಕಾಕೃತ್ಪಾದರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೇಳಲ್ಪಟ್ಟ ಅನ್ನಾದಿಗಳು ಅಂದ್ರೆ ಬ್ರಹ್ಮನೇ. ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣವಾದ ಅನ್ನಾದಿಗಳು ಅಂದ್ರೆ ಬ್ರಹ್ಮನೇ. ಮತ್ತು
ಚಕ್ಷುಷು ಶ್ರೋತ್ರ ವಾಕ್ ಈ ಶಬ್ದಗಳು ಕೂಡ ಕರಣ ಸಾಧನವಾದದ್ದನ್ನು ಹೇಳಲ್ಲ, ಕರ್ತೃವಾದ ವ್ಯಕ್ತಿಯನ್ನು ಹೇಳ್ತೇವೆ. ನೋಡೋದಕ್ಕೆ ಕರ್ತೃ, ಕೇಳೋದಕ್ಕೆ ಕರ್ತೃ, ಮಾತಾಡೋದಕ್ಕೆ ಕರ್ತೃ, ಆ ಬ್ರಹ್ಮನನ್ನೇ ಹೇಳಿಕೊಡ್ತಾ ಇವೆ ಈ ಎಲ್ಲ ಶಬ್ದಗಳು. ಇಷ್ಟು ಅಭಿಪ್ರಾಯವನ್ನ ಹೇಳಿದಂತಾಯಿತು. ಇದರ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತದೆ. ಪೂರ್ವ ಪಕ್ಷಿಗಳಂತಾರೆ ಏನು? ನಾನು ತಥಾಪಿ ನ ಅನುವಾಕದ್ವಯೋಕ್ತಂ ಏಕಂ ವಸ್ತು ಭವಿತುಮರ್ಹತಿ. ನೋಡಿ, ಇಲ್ಲಿ ಎರಡು ಅನುವಾಕಗಳಿದೆ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ. ಈ ಎರಡೂ ಅನುವಾಕಗಳಲ್ಲಿಯೂ ಕೂಡ ಪ್ರತಿಪಾದ್ಯವಾದ ವಸ್ತು ಬ್ರಹ್ಮ ಒಬ್ಬನೇ ಅಂತ ಅನ್ನಬೇಡ್ರಿ, ಹಾಗಾಗಲ್ಲ ಅಂದ್ರು. ಈ ಉಪನಿಷತ್ತಿನಲ್ಲಿ ಬರುವ ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಈ ಎರಡು ಅನುವಾಕಗಳಲ್ಲಿಯೂ ಕೂಡ ಬ್ರಹ್ಮ ಎಂಬ ಒಬ್ಬನೇ ವಸ್ತು ಹೇಳಲ್ಪಟ್ಟಿದ್ದಾನೆ ಅನ್ನಬೇಡಿ ಅಂದ್ರು. ತಥಾಪಿ ಅನುವಾಕ ದ್ವಯೋಕ್ತಂ, ಈ ಎರಡು ಅನುವಾಕಗಳಲ್ಲಿ ಹೇಳಿದ್ದು ಏಕಂ ವಸ್ತು, ಒಂದೇ ವಸ್ತು ಅಂತ ಇತಿ ನ ಭವಿತುಮರ್ಹತಿ. ಒಂದೇ ವಸ್ತು ಬ್ರಹ್ಮ ಅಂಬೋನು ಅಂತ ಆಗಲ್ಲ. ಯಾಕೆ ಅಂದ್ರೆ ಸಂಖ್ಯಾಭೇದಾತ್ ಸಂಜ್ಞಾಭೇದಾಚ್ಚ. ನೋಡಿ, ಮೊದಲು ಹೇಳಿದ ಸಂಖ್ಯೆಗಳೇ ಬೇರೆ, ಆಮೇಲೆ ಹೇಳಿದ ಸಂಖ್ಯೆಗಳೇ ಬೇರೆ ಅಂತ ತಿಳಿಸ್ತಾ ಇದ್ದ. ಅಂದ್ರೆ ಹಿಂದಿನವಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಅನ್ನಮಯಾದಿ 5ಗಳನ್ನು ಹೇಳಿದ್ದ. ಇಲ್ಲಿ ಭೃಗುವಲ್ಲಿಯಲ್ಲಿ ಅನ್ನಾದಿ 6ಗಳನ್ನು ಹೇಳಿದ್ದ. ಅನ್ನಾದಿ 6ಗಳನ್ನು ಇಲ್ಲಿ ಹೇಳಿದ್ದಾರೆ. ಹಿಂಗೆಲ್ಲ ಇದೆ. ಅಂದ್ರೆ ಸಂಖ್ಯಾಭೇದ ಇದೆ ಮತ್ತು ಸಂಜ್ಞಾಭೇದ. ಮೊದಲಿನ ಅನುವಾಕದಲ್ಲಿ ಅನ್ನಮಯಾದಿಗಳು ಅಂದ್ರು, ಮುಂದೆ ಅನ್ನಾದಿ 6ಗಳು ಅಂದ್ರು, ಚಕ್ಷುಷು ಶ್ರೋತ್ರ ವಾಕ್ ಹಿಂಗೆಲ್ಲ ಅಂದ್ರು. ಶಬ್ದನೂ ಬೇರೆ ಬೇರೆ ಇವೆ, ಹೆಸರುಗಳು ಬೇರೆ ಬೇರೆ, ಸಂಖ್ಯೆ ಭಿನ್ನ ಭಿನ್ನವಾಗಿದೆ. ಅಂದ ಮೇಲೆ ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಎರಡು ಕಡೆ ಹೇಳಿರ್ತಕ್ಕಂಥದ್ದು ಎಲ್ಲಾ ಶಬ್ದಗಳಿಂದ ವಾಚ್ಯನಾದವನು ಬ್ರಹ್ಮನೇ ಅಂತೆಲ್ಲ ಹೇಗಂತೀರಿ ಅಂತ ಪ್ರಶ್ನೆಯನ್ನೇ ಓದಿ. ಅನುವಾಕ ದ್ವಯೋಕ್ತಂ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ ಎರಡು ಅನುವಾಕಗಳಲ್ಲಿ ಹೇಳಲ್ಪಟ್ಟ ಏಕಂ ವಸ್ತು, ಈ ಬ್ರಹ್ಮ ಎಂಬ ಒಂದೇ ವಸ್ತು ಅಂದ್ರೆ ಇತಿ ನ ಭವಿತುಮರ್ಹತಿ. ಇದು ಸರ್ವಥಾ ಹೀಗಾಗೋದಿಲ್ಲ. ಯಾಕೆ? ಸಂಖ್ಯಾಭೇದ ಇದೆ. ಗೊತ್ತಾಯ್ತು? ಅಂದ್ರೆ ಹಿಂದಿನ ಅನುವಾಕದಲ್ಲಿ ಹೇಳಿದ ಶಬ್ದಗಳು ಬೇರೆ ಇದೆ, ಮುಂದಿನ ಅನುವಾಕದಲ್ಲಿ ಬೇರೆ ಇದೆ. ಗೊತ್ತಾಯ್ತೋ ಇಲ್ಲ? ಒಂದು ಅನುವಾಕದಲ್ಲಿ 5 ಹೇಳಿದ್ದಾರೆ, ಒಂದು ಕಡೆ 6 ಹೇಳಿದ್ದಾರೆ, ಇನ್ನೊಂದು ಕಡೆ 2 ಹೇಳಿದ್ದಾರೆ. ಹೀಗೆಲ್ಲ ಇದೆ, ಸಂಖ್ಯಾಭೇದ ಇದೆ. ಮತ್ತು ಸಂಜ್ಞಾಭೇದ, ಅನ್ನಮಯಾದಿಗಳು ಅಂತ ಒಂದ್ಸಲ ಅಂತಾರೆ, ಬರೀ ಅನ್ನಾದಿಗಳು ಅಂತ ಮುಂದಿನ ಅನುವಾಕದಲ್ಲಿ ಅಂತಾರೆ. ಚಕ್ಷುಷು ಶ್ರೋತ್ರ ವಾಕ್ಯ ಎಂಬ ಶಬ್ದಗಳಿವೆ. ಹೀಗೆ ಸಂಜ್ಞಾಭೇದ, ಸಂಖ್ಯಾಭೇದ ಎರಡು ಇದೆ. ಬರೀತಾರದನ್ನೇ. ಪೂರ್ವಂ ಖಲು ಅನ್ನಮಯಾದಯ ಪಂಚೋಕ್ತಾ. ಹಿಂದಿನ ಅನುವಾಕದಲ್ಲಿ ಅನ್ನಮಯಾದಿ 5ಗಳನ್ನು ಹೇಳಿದ್ದಾರೆ. ನ ಚಕ್ಷುಶ್ರೋತ್ರ ವಾಚ. ಹಿಂದಿನ ಅನುವಾಕದಲ್ಲಿ ಚಕ್ಷುಷು ಶ್ರೋತ್ರ ವಾಕ್ ಇವುಗಳು ಹೇಳಿಲ್ಲ. ಇನ್ನು ಉತ್ತರತ್ರ ಚ, ಮುಂದಿನ ಅನುವಾಕದಲ್ಲಿ ಭೃಗುವಲ್ಲಿಯಲ್ಲಿ ಅನ್ನಾದಯ ಷಟ್, ಅನ್ನಾದಿ 6ಗಳನ್ನು ಇಲ್ಲಿ ಹೇಳಿದ್ದಾರೆ. ಅನ್ನಾದಿ 6ಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮುಂದಿನ ಈ 6ಗಳನ್ನು ಹೇಳುವಾಗ ಮುಂದೆ ಭೃಗುವಲ್ಲಿಯಲ್ಲಿ ನ ವಿಜ್ಞಾನ ಆನಂದ, ವಿಜ್ಞಾನ ಆನಂದ ಇವುಗಳನ್ನು ಹೇಳಿಲ್ಲ. ಇತಿ ಹಿಂಗೆಲ್ಲ ವ್ಯತ್ಯಾಸ ಇದೆ. ಸಂಖ್ಯಾಭೇದ, ಸಂಜ್ಞಾಭೇದ ಎಲ್ಲ ವ್ಯತ್ಯಾಸ ಇರೋದ್ರಿಂದ ಈ ಎರಡೂ ಅನುವಾಕಗಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಒಬ್ಬನೇ, ಅವನು ಬ್ರಹ್ಮ ಅಂತ ಹಿಂಗೆಲ್ಲ ಅಲ್ಲಿಗೆ ಬರಲ್ರಿ ಅಂತ ಪೂರ್ವ ಪಕ್ಷ ಬಂದ್ರೆ ತತ್ರಾಹ. ಆಗ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಉತ್ತರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅನುವ್ಯಾಖ್ಯಾನದ ಶ್ಲೋಕ ಹೇಳಿ ಅರ್ಥ ತಿಳಿದು ಮುಂದೆ ಮತ್ತೆ ಸುಧಾವಾಕ್ಯ ಓದೋಣ. ಶ್ಲೋಕ ಹೇಳಿ. ತಚ್ಚ ವಾಧೂಲ ಶಾಖಾಯ ಅಷ್ಟರೂಪಮುದಾರತಂ ವಿಜ್ಞಾನಾನಂದ ಸಹಿತಂ ಪೃಥಕ್ ಸೃಷ್ಟ್ಯಾದಿ ಲಕ್ಷಣೈಃ. ಏನರ್ಥ? ತಚ್ಚ, ಆ ಬ್ರಹ್ಮ ಎಂದು ಹೇಳಲ್ಪಟ್ಟ ವ್ಯಕ್ತಿಯನ್ನ ವಾಧೂಲ ಶಾಖಾಯ,
ವಾಧೂಲ ಮಹರ್ಷಿಗಳು ಅಂತ ಒಬ್ರು ಇರಬೇಕು. ಅವರು ಕಂಡುಕೊಂಡ ಶಾಖೆ ವಾಧೂಲ ಶಾಖೆ. ವಾಧೂಲ ಶಾಖೆಯಲ್ಲಿ ವಾಧೂಲ ಶಾಖಾಯ ಅಷ್ಟರೂಪಂ ಉದಾರತಂ, ಪರಮಾತ್ಮನ 8 ರೂಪಗಳನ್ನ ಅಲ್ಲಿ ಹೇಳಿದ್ದಾರೆ. ಹೇಗೆ? ವಿಜ್ಞಾನ ಆನಂದ ಸಹಿತಂ ಅಷ್ಟರೂಪಂ, ವಿಜ್ಞಾನ ಆನಂದ ಅಂತ ಸಹಿತವಾದ ಚಕ್ಷುಷು ಮೊದಲಾದ 6 ರೂಪಗಳು, ವಿಜ್ಞಾನ ಆನಂದ ಇವೆರಡರಿಂದ ಸಹಿತವಾದ ಚಕ್ಷುಷು ಮೊದಲಾದ 6 ರೂಪಗಳು, ಒಟ್ಟು 8 ರೂಪಗಳು. ವಿಜ್ಞಾನ ಆನಂದ ಸಹಿತಂ ಅಷ್ಟರೂಪಂ ವಾಧೂಲ ಶಾಖಾಯ ಉಕ್ತಂ. ಮತ್ತು ಪೃಥಕ್ ಈ 8ಗಳು ಪ್ರತ್ಯೇಕವಾಗಿ ಸೃಷ್ಟ್ಯಾದಿ ಲಕ್ಷಣೈ ಉಕ್ತಂ. 8ಗಳು ಕೂಡ ಪ್ರತ್ಯೇಕವಾಗಿ ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರ ಎಂಬ ಸೃಷ್ಟಿಸ್ಥಿತಿ ಸಂಹಾರಗಳಿಗೆ ಕಾರಣವಾಗಿದೆ ಎಂಬ ಲಕ್ಷಣ ಉಳ್ಳದ್ದಾಗಿವೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಪರಮಾತ್ಮನ 8 ರೂಪಗಳನ್ನು ವಾಧೂಲ ಶಾಖೆಯಲ್ಲಿ ಹೇಳ್ತಾ ಇದ್ದಾರೆ. ಬರೇ 8 ರೂಪ ಹೇಳೋದು ಮಾತ್ರ ಅಲ್ಲ, ಈ ಅನ್ನಾದಿ 8ಗಳು ಚಕ್ಷುಷಾದಿ ಒಟ್ಟು 8ಗಳಿಗೂ ಪ್ರತ್ಯೇಕವಾಗಿ ಪೃಥಕ್ ಸೃಷ್ಟ್ಯಾದಿ ಕಾರಣಂ ಪೃಥಕ್ ಸೃಷ್ಟ್ಯಾದಿ ಲಕ್ಷಣೈ, ಪ್ರತ್ಯೇಕವಾಗಿ 8ಗಳು ಕೂಡ ಇವು ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರಗಳಿಗೆ ಕಾರಣ ಎಂಬ ಲಕ್ಷಣವನ್ನು ಹೇಳಿದ್ದಾರೆ. ಆದ್ದರಿಂದ ಈ 8ಗಳು ಭಗವದ್ ರೂಪ, 8ಗಳು ಕೂಡ ಬ್ರಹ್ಮನೇ. ಕೇವಲ ಅನ್ನಾದಿಗಳು ಈ ಜಡವಾದ ಅನ್ನ ಶರೀರಾದಿ ಕೋಶಗಳು ಅನ್ನಮಯಾದಿಗಳು ಅಂತ ಅನ್ಕೋಬೇಡ್ರಿ ಎಂಬ ಮಾತನ್ನ ಇಲ್ಲಿ ತಿಳಿಸಿದಂತಾಯಿತು ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕದಲ್ಲಿ. ಸುಧಾವಾಕ್ಯ ನೋಡಿ. ಚ ಶಬ್ದ ಹೇತ್ವರ್ಥ, ಇಲ್ಲಿರುವ ಚ ಎಂಬ ಶಬ್ದಕ್ಕೆ ಹೇತು ಅಂತ ಅರ್ಥ, ಯಾವ ಕಾರಣ ಎಂಬ ಅರ್ಥದಲ್ಲಿ ಚ ಶಬ್ದ ಇದೆ. ತಚ್ಚ ವಾಧೂಲ ಶಾಖಾಯ ತತ ತದ್ಬ್ರಹ್ಮ, ಆ ಬ್ರಹ್ಮನು. ಚ ಯಾವ ಕಾರಣ, ವಾಧೂಲ ಶಾಖಾಯಾಮ ಅಷ್ಟರೂಪ ಮುಕ್ತಂ, ಹೀಗೆ ಅರ್ಥ ಮಾಡಿಕೊಳ್ಬೇಕು. ಅಂತೂ ಚಶಬ್ದ ಯಾವ ಕಾರಣ ಎಂಬ ಅರ್ಥದಲ್ಲಿ ಇದೆ. ತಚ್ಚ ವಾಧೂಲ ಶಾಖಾಯಾಮ ಎಂಬಲ್ಲಿ ಇರತಕ್ಕಂಥ ಚಶಬ್ದಕ್ಕೆ ಹೇತು ಯಾವ ಕಾರಣ ಎಂಬ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ನೋಡಿ, ಯಸ್ಮಾತ್ ಯಾವ ಕಾರಣ, ವಾಧೂಲ ಶಾಖಾಯಾಮ್ ವಾಧೂಲ ಶಾಖೆಯಲ್ಲಿ ವಿಜ್ಞಾನ ಆನಂದ ಸಹಿತಂ, ವಿಜ್ಞಾನ ಆನಂದದಿಂದ ಸಹಿತವಾದ ತತ ಅನ್ನಾದಿ ಷಟ್ಕಂ, ಅನ್ನಾದಿ 6ಗಳು, ವಿಜ್ಞಾನ ಆನಂದದಿಂದ ಸಹಿತವಾದ ಅನ್ನಾದಿ 6ಗಳು ಅಂದ್ರೆ ಒಟ್ಟು 8 ರೂಪಗಳು. ಅಷ್ಟರೂಪಂ, ಪರಮಾತ್ಮನ 8 ರೂಪಗಳನ್ನು ಬ್ರಹ್ಮತಯ ಉದಾರತಂ, 8ಗಳು ಬ್ರಹ್ಮವೇ ಅಂತೆ ವಾಧೂಲ ಶಾಖೆಯಲ್ಲಿ ಹೇಳಿದ್ದಾರೆ. ಅಷ್ಟರೂಪಂ ಬ್ರಹ್ಮತಯ ಉದಾರತಂ. ತಸ್ಮಾತ್ ಆ ಕಾರಣದಿಂದಾಗಿ ತದನುಸಾರೇಣ ಈ ವಾಧೂಲ ಶಾಖೆಯ ಈ ಶ್ರುತಿಯ ಅನುಸಾರವಾಗಿ ಪ್ರಥಮಾನುವಾಕೆ ಚಕ್ಷುರಾದಿತ್ರಯಸ್ಯ, ಮೊದಲನೇ ಅನುವಾಕದಲ್ಲಿ ಚಕ್ಷುರಾದಿ 3 ಹೇಳಿದ್ದಾರೆ. ಚಕ್ಷುಷ್ ಶ್ರೋತ್ರ ವಾಕ್ ಪ್ರಥಮ ಅನುವಾಕದಲ್ಲಿ 3 ಹೇಳಿ, ಉತ್ತರತ್ರ ಮುಂದೆ ವಿಜ್ಞಾನ ಆನಂದಯೋ ಅಧ್ಯಾಹಾರೇಣ, ಆ ವಿಜ್ಞಾನ ಆನಂದಗಳನ್ನು ಕೂಡ ತಗೋಬೇಕು, ವಿಜ್ಞಾನ ಆನಂದಗಳನ್ನು ತಗೋಬೇಕು. 5 ಆಯಿತು. ಆಮೇಲೆ ಮನಸ್ಸು ಪ್ರಾಣ ಅನ್ನ, ಮನಸ್ಸು ಅಂದ್ರೆ ಅನ್ನ ಪ್ರಾಣ ಮನಸ್ಸು, ಇವು 3ಗಳನ್ನು ಸೇರಿ ಒಟ್ಟು 8 ಆಯಿತು. ಈ ರೀತಿ ಸಂಖ್ಯಾ ಸಂಜ್ಞೈಕ್ಯಂ, ಸಂಖ್ಯೆಯಲ್ಲಿ ಐಕ್ಯ, ಸಂಜ್ಞೆಯಲ್ಲಿ ಹೆಸರಿನಲ್ಲಿ ಐಕ್ಯ ಭವಿಷ್ಯತಿ ಇತಿ ಭಾವ. ಅಂದ್ರೆ ವಾಧೂಲ ಶಾಖೆಯಲ್ಲಿ 8ಗಳು ಬ್ರಹ್ಮರೂಪವೇ ಅಂತ ಹೇಳಿದ್ದರಿಂದ ಒಟ್ಟು ಈ ಉಪನಿಷತ್ತು ಮೊದಲು ಹೇಳಿದ್ದು 3, ವಾಕ್ ಚಕ್ಷು ಶ್ರೋತ್ರ 3, ವಿಜ್ಞಾನ ಆನಂದ 5, ಆಮೇಲೆ ಅನ್ನ ಪ್ರಾಣ ಮನಸ್ಸು, ಒಟ್ಟು ಹೀಗೆ ಎಲ್ಲವೂ ಒಂದೇ. ಎಂಟು ರೂಪಗಳು ಭಗವಂತನ ರೂಪಗಳೇ. 8 ರೂಪಗಳಿಂದ ಹೇಳಲ್ಪಟ್ಟವನು, ಅಂದ್ರೆ ಆ 8 ರೂಪಗಳು ಭಗವಂತನ ಒಬ್ಬನ ರೂಪಗಳು. ಸಂಖ್ಯಾ ಐಕ್ಯ, ಸಂಜ್ಞೈಕ್ಯ, 8 ಹೆಸರುಗಳು ಪರಮಾತ್ಮನಿಗೆ ಉಂಟು, ಸಂಜ್ಞಾ ಎಂಬ ಐಕ್ಯ. ಈ ರೀತಿಯಾಗಿ ನಾವು ಹೇಳಬಹುದು, ತೊಂದರೆ ಇಲ್ಲ. ಇತಿ ಭಾವ, ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೇತ್ವಂತರ ಸಮುಚ್ಚಯೇವ ಚ ಶಬ್ದ, ಹಿಂದೆ ತಚ್ಚ ವಾಧೂಲ ಶಾಖಾಯಾಮ್ ಎಂಬಲ್ಲಿರ್ತಕ್ಕಂಥ ಚ ಎಂಬ ಶಬ್ದಕ್ಕೆ ಯಾವ ಕಾರಣ, ಯಸ್ಮಾತ್ ಕಾರಣಾತ್ ಎಂಬ ಅರ್ಥ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ಚ ಎಂಬ ಶಬ್ದಕ್ಕೆ
ಇನ್ನೊಂದು ಹೇತುವನ್ನು ಕೂಡ ಹೇಳ್ತಾ ಇದ್ದಾರೆ ಅಂಬುವ ಅರ್ಥದಲ್ಲಿ ಚ ಶಬ್ದ ಉಂಟು. ಇನ್ನೊಂದು ಹೇತುವಿನ ಸಮುಚ್ಚಯ ಮಾಡೋದಕ್ಕಾಗಿ ಚ ಶಬ್ದ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಅತ್ರಾಪಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ, ಇದೇ ಬ್ರಹ್ಮವಲ್ಲಿಯಲ್ಲಿ ಇರತಕ್ಕಂಥದ್ದು, ಇದೇ ಬ್ರಹ್ಮವಲ್ಲಿ ಅತ್ರಾಪಿ ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಇತ್ಯುತ್ತರ ವಾಕ್ಯ ಪರ್ಯಾಲೋಚನೆಯಾಪಿ ಹಿ ಅತ್ರ ವಿಜ್ಞಾನ ಆನಂದಯೋಃ ಅಧ್ಯಾಹಾರಃ ಗಮ್ಯತೆ. ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್ ಆನಂದೋ ಬ್ರಹ್ಮೇತಿ ವ್ಯಜಾನ ಉತ್ತರ ವಾಕ್ಯದ ಪರ್ಯಾಲೋಚನೆ ಮಾಡಿದರೂ ಕೂಡ ಬ್ರಹ್ಮಾನಂದವಲ್ಲಿಯಲ್ಲಿ ಹೇಳುವಂತೆ ಈ ಭೃಗುವಲ್ಲಿಯಲ್ಲಿಯೂ ಕೂಡ ವಿಜ್ಞಾನ ಆನಂದಗಳನ್ನು ಅಧ್ಯಾಹಾರ ಮಾಡಬೇಕು ಎಂಬುದು ಗೊತ್ತಾಗುತ್ತದೆ. ಬ್ರಹ್ಮವಲ್ಲಿಯಲ್ಲಿರತಕ್ಕಂಥ ವಿಜ್ಞಾನ ಆನಂದಗಳನ್ನು ಭೃಗುವಲ್ಲಿಯಲ್ಲಿಯೂ ಕೂಡ ಅಧ್ಯಾಹಾರ ಮಾಡಿಕೊಳ್ಳಬೇಕು ಎಂಬುದು ನಮಗೆ ಸೂಚಿತವಾಗುತ್ತದೆ. ಇತ್ಯುತ್ತರ ವಾಕ್ಯ ಪರ್ಯಾಲೋಚನೆಯಾಪಿ ಅತ್ರ ವಿಜ್ಞಾನ ಆನಂದಯೋ ಅಧ್ಯಾಹಾರೋ ಗಮ್ಯತೆ. ಯಾಕೆ ಅಂದರೆ ನಹಿ ಅನ್ಯತ್ ವರುಣೇನ ಉಪದಿಷ್ಟಂ ಭೃಗುಸ್ತು ಅನ್ಯದ್ವಿಜಾನ ಇತಿ ನಹಿ ಯುಜ್ಯತೆ. ನೋಡಿ, ಭೃಗು ಋಷಿಗಳು ಬ್ರಹ್ಮನ ಬಗ್ಗೆ ಕೇಳಿದರು, ವರುಣದೇವರು ಇನ್ಯಾವುದೋ ವಿಷಯವನ್ನು ಹೇಳಿದರು, ಈ ಭೃಗು ಋಷಿಗಳು ಇನ್ಯಾವುದೋ ವಿಷಯವನ್ನು ಕೇಳಿದ್ರು ತಿಳ್ಕೊಂಡ್ರು. ಹಿಂಗೆ ಸರಿ ಹೋಗುತ್ತದ? ಭೃಗು ಋಷಿಗಳು ಯಾವ ತತ್ವದ ಬಗ್ಗೆ ಬ್ರಹ್ಮನ ಬಗ್ಗೆ ಕೇಳಿದ್ದಾರೆ ಆ ಬ್ರಹ್ಮನ ಬಗ್ಗೆನೇ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ ಅನ್ನಬೇಕೇ ಹೊರತು ಭೃಗು ಋಷಿಗಳು ಕೇಳಿದ್ದೇನು, ಈ ವರುಣದೇವರು ಹೇಳಿದ್ದು ಇನ್ನೇನೋ ಬೇರೆ ಯಾವುದನ್ನೋ, ಈ ಭೃಗು ಋಷಿಗಳು ಮತ್ತೆ ತಿಳಿದದ್ದು ಮತ್ತೊಂದು, ಇನ್ನೊಂದು ಏನೋ, ಈ ರೀತಿ ಎಂದಿಗೂ ಆಗೋದಿಲ್ಲ. ಅವರು ಜ್ಞಾನಿಗಳು, ತಪಸ್ವಿಗಳು, ಭಗವದ್ ಅಪರೋಕ್ಷ ಜ್ಞಾನಿಗಳು, ಹೌದೋ ಇಲ್ಲ? ಆದ್ದರಿಂದ ಸರ್ವತಾ ಹೀಗೆಲ್ಲ ಆಗೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಭೃಗು ಋಷಿಗಳು ಏನನ್ನೋ ಹೇಳಿದ್ದಾರೆ, ಈ ಯಾರು ವರುಣದೇವರು ಇನ್ನೇನೋ ಹೇಳಿದ್ದಾರೆ, ಭೃಗು ಋಷಿಗಳು ಇನ್ನೇನೋ ತಿಳಿದಿದ್ದಾರೆ, ಹಿಂಗೆಲ್ಲ ಅಲ್ಲಿಗೆ ಬರಲ್ಲ. ಅಂದ್ರೆ ವರುಣನಿಂದ ಹೇಳಲ್ಪಟ್ಟದ್ದೇ ಬೇರೆ, ಭೃಗು ತಿಳಿದದ್ದೇ ಬೇರೆ, ಹಿಂಗೆಲ್ಲ ಅಲ್ಲಿಗೆ ಆಗಲ್ಲ ಅಂದ್ರು. ಆದ್ದರಿಂದ ಭೃಗು ಋಷಿಗಳು ವಿಜ್ಞಾನ ಆನಂದಗಳನ್ನ ಬ್ರಹ್ಮ ಅಂತ ತಿಳಿದುಕೊಂಡ ಮೇಲೆ ವರುಣದೇವರು ಅವನ್ನ ಉಪದೇಶ ಮಾಡಿರಬೇಕು. ಅದಕ್ಕಾಗಿ ವರ್ಣನ ಉಪದೇಶದಲ್ಲಿ ಅಧ್ಯಾಹಾರ ಅತ್ಯಂತ ಅವಶ್ಯಕ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದ್ರ ಮೇಲೆ ಪ್ರಶ್ನನು ವಾಧೂಲ ಶಾಖೋಕ್ತಮಪಿ ಕುತೋ ಬ್ರಹ್ಮ. ಇಲ್ಲಿ ವಾಧೂಲ ಶಾಖೆಯಲ್ಲಿ ಈ 8ಗಳನ್ನ ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ ನೀವಂದ್ರೆ ಹೇಳಿ. ವಾಧೂಲ ಶಾಖೆಯಲ್ಲಿ 8ಗಳನ್ನು ಬ್ರಹ್ಮ ಅಂತ ಹೇಳಿದ ಮಾತ್ರಕ್ಕೆ ಈ ಅನ್ನ ಪ್ರಾಣ ಚಕ್ಷುಶ್ರೋತ್ರ ವಾಕ್ಯ ಎಲ್ಲ 8ಗಳು ಕೂಡ ಬ್ರಹ್ಮ ಹೇಗಾಗುತ್ತವೆ ಅಂತ ಪ್ರಶ್ನೆ ಮಾಡಿದ್ರೆ ಪೃಥಗೀತಿ ಪೃಥಕ್ ಸೃಷ್ಟ್ಯಾದಿ ಲಕ್ಷಣೈ 8ಗಳು ಕೂಡ ಯಾಕೆ ಬ್ರಹ್ಮ ಅಂತ ಹೇಳ್ತಾ ಇದೆ ವಾಧೂಲ ಶಾಖೆಯಲ್ಲಿ ಅಂದ್ರೆ 8ಗಳಿಗೂ ಪ್ರತ್ಯೇಕವಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣತ್ವ ಎಂಬ ಬ್ರಹ್ಮನ ಲಕ್ಷಣ ಹೇಳಿದ್ದ. ಸೃಷ್ಟಿ ಸ್ಥಿತಿ ಸಂಹಾರ ಕಾರಣತ್ವಂ ಇತ್ಯೇತತ್ ಲಕ್ಷಣಂ ಕಸ್ಯ ಲಕ್ಷಣಂ ಬ್ರಹ್ಮಣ ಲಕ್ಷಣಂ. ಬ್ರಹ್ಮಣ ಲಕ್ಷಣಂ ಯಸ್ಮಾತ್ ಕಾರಣಾತ್ ಅನ್ನಾದಿಷು ಉಕ್ತಂ. ಬ್ರಹ್ಮನ ಲಕ್ಷಣ ಯಾವ ಕಾರಣ ಅನ್ನಾದಿಗಳಿಗೆ ಹೇಳಿದ್ದಾರೋ ಆ ಅನ್ನಾದಿಗಳು ಬ್ರಹ್ಮನೇ, 8ಗಳು ಕೂಡ ಬ್ರಹ್ಮನೇ. ಯಾಕೆ ಬ್ರಹ್ಮನ ಲಕ್ಷಣ ಹೇಳೋದ್ರಿಂದ ಪೃಥಗಿತಿ ಬರಿತಾ ಅದನ್ನೇ ಅನೇನ ಶಾಖಾವಿದಾಮೇವ ಅತ್ರ ಸಮ್ಯಗ್ ಅಧಿಕಾರ ಜ್ಞಾಪನಾಯ ಏತದುಕ್ತಂ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಈ ವಿಚಾರ ಎಲ್ಲರಿಗೂ ತಿಳಿಯೋದಿಲ್ಲ. ಪೃಥಕ್ ಸೃಷ್ಟ್ಯಾದಿ ಲಕ್ಷಣೈ ಅಂತ ಉತ್ತರ ಹೇಳಿದ್ದಾರೆ ಆಚಾರ್ಯರು. 8ಕ್ಕೂ ಬ್ರಹ್ಮನ ಲಕ್ಷಣ ಹೇಳಿದ್ದಾರೆ. 8ಗಳು ಹಾಗಾದ್ರೆ ಬ್ರಹ್ಮನ ರೂಪಗಳೇ ಅಂತೆ ಅನ್ನಬೇಕು. ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ 5, ಚಕ್ಷುಸ್ಸು ಶ್ರೋತ್ರ ವಾಕ್ ಒಟ್ಟು 8ಗಳು ಕೂಡ ಬ್ರಹ್ಮನೇ. ಯಾಕೆ 8ಗಳಿಗೂ ಪ್ರತ್ಯೇಕವಾಗಿ ಆ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣತ್ವ ಎಂಬ ಬ್ರಹ್ಮನ ಲಕ್ಷಣ ಹೇಳಿದ್ದಾರೆ. ಈ ಲಕ್ಷಣ ಇವುಗಳಿಗೆ ಬರಬೇಕಾದ್ರೆ ಇವು ಬ್ರಹ್ಮ ಆಗಲೇಬೇಕ್ರೆ. ಜಡವಾದ ಅನ್ನಾದಿಗಳಾದ್ರೆ ಈ ಲಕ್ಷಣ ಬರೋದೇ ಇಲ್ಲ. ಇಷ್ಟ ಅಭಿಪ್ರಾಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ಅನೇಕ ಶಾಖೆಗಳ ವಿಚಾರವನ್ನು ತಿಳಿದವರಿಗೆ ಮಾತ್ರ ಇಲ್ಲಿ ಸರಿಯಾಗಿ ಅಧಿಕಾರ ಅಂತ ಟೀಕಾರ. ಅನೇಕ ಶಾಖಾ ವಿಧಾಮೇವ ಅತ್ರ ಸಮ್ಯಗ್ ಅಧಿಕಾರ. ಇದನ್ನೆಲ್ಲ ತಿಳಿಯೋ ಅಧಿಕಾರ ಯಾರಿಗೆ? ಅನೇಕ ಶಾಖೆಗಳ ಅರ್ಥವನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ತಿಳಿದ ವ್ಯಕ್ತಿಗೆ ಮಾತ್ರ
ಇಲ್ಲಿ ಜ್ಞಾನ ಮಾಡಿಕೊಳ್ಳೋದಕ್ಕೆ ಅಧಿಕಾರ, ಸಮ್ಯಕ್ ಅಧಿಕಾರ ಇತಿ ಜ್ಞಾಪನ ಏತದ, ಅದನ್ನೇ ಹೇಳಿದ್ದಾರೆ. ಇದನ್ನು ಜ್ಞಾಪಿಸುವ ಸಲುವಾಗಿ ಈ ವಾಧೂಲ ಶಾಖೆಯ ಒಂದು ಸಂವಾದವನ್ನ ಕೊಟ್ಟಿದ್ದಾರೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ನಾನು ವಾಧೂಲ ಶಾಖಾಯಾಮಿವ ಅತ್ರ ಉಭಯತ್ರ ಅಷ್ಟಕಮೇವ ಕಸ್ಮಾನ್ನ ಉಕ್ತಂ ಇತ್ಯತಃ ಆಹ ಆವಾಪೇತಿ. ಇಲ್ಲಿ ಒಂದು ಪ್ರಶ್ನೆ ಇಲ್ಲ, ವಾಧೂಲ ಶಾಖೆಯಲ್ಲಿ 8ಗಳನ್ನು ಹೇಳಿ 8 ಭಗವದ್ ರೂಪಗಳು ಬ್ರಹ್ಮಸ್ವರೂಪ ಅಂತ ಹೇಳಿದ್ದ. ಅದೇ ರೀತಿ ತೈತ್ತರೇಯ ಶಾಖೆ 2 ಅನುವಾಕಗಳಲ್ಲಿಯೂ ಕೂಡ 8 ಹೇಳಬೇಕಾಗಿತ್ತಲ್ರೇ. ಕೆಲವು ಕಡೆ 5 ಹೇಳಿದ್ರು, ಕೆಲವು ಕಡೆ 3 ಹೇಳಿದ್ರು, ಕೆಲವು ಕಡೆ 2 ಹೇಳಿದ್ರು. ಹಿಂಗ್ಯಾಕೆ ಮಾಡಿದ್ರು? ನೀವೇನಂದ್ರಿ? ವಾಧೂಲ ಶಾಖೆಯಲ್ಲಿ ಅನ್ನಾದಿ 8ಗಳು ಕೂಡ ನಾ ಹೇಳದಲ್ಲ, ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ 5, ಶ್ರೋತ್ರ ಚಕ್ಷುಷು ವಾಕ್ ಒಟ್ಟು 8. ಈ 8ಗಳು ಭಗವದ್ ಬ್ರಹ್ಮನ ಸ್ವರೂಪವೇ ವಾಧೂಲ ಶಾಖೆಯಲ್ಲಿ ಹೇಳಿದ. ಹಂಗ ವಾಧೂಲ ಶಾಖೆಯಲ್ಲಿ ಹೇಳಿದಂತೆ ತೈತ್ರೇಯ ಶಾಖೆಯಲ್ಲಿ ಬ್ರಹ್ಮಾನಂದವಲ್ಲಿ ಭೃಗುವಲ್ಲಿ 2 ಅನುವಾಕಗಳಲ್ಲಿಯೂ ಕೂಡ 8ಗಳು ಬ್ರಹ್ಮಸ್ವರೂಪ ಅಂತ ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ. ಗೊತ್ತಾಯ್ತಾ? ವಾಧೂಲ ಶಾಖಾಯಾಮಿವ, ವಾಧೂಲ ಶಾಖೆಯಲ್ಲಿ ಹೇಳಿದಂತೆ ಉಭಯತ್ರ ಇಲ್ಲಿ 2 ಅನುವಾಕಗಳಲ್ಲಿ ಇವು ಅಷ್ಟಕಮೇವ ಕಸ್ಮಾನ್ನ ಉಕ್ತಂ 8 ಆ ಭಗವದ್ ರೂಪಗಳು ಅಂತ ಇಲ್ಲಿ ಯಾಕೆ ಹೇಳಿಲ್ರಿ? ಇತ್ಯತಃ ಆವಾಪೇತಿ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾನೆ. ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಆವಾಪೋ ದ್ವಾಪತ ಶಾಖಾ, ಇನ್ನೊಂದ್ಸಲ ಹೇಳಿ. ಆವಾಪೋ ದ್ವಾಪತ ಶಾಖಾ ಯತ ಆಹು ಪರಂ ಪದಂ. ನೋಡಿ, ಶ್ರುತಿಯ ಒಂದು ಶೈಲಿನೇ ಆಗಿದೆ. ಎಲ್ಲವನ್ನೂ ಎಲ್ಲಾ ಕಡೆ ಹೇಳಬೇಕು ಅಂತ ಶ್ರುತಿ ನಿಯಮ ಇಲ್ರಿ. ಒಂದೊಂದು ಶಾಖೆಯಲ್ಲಿ ಒಂದೊಂದು ತರಹ ವಿಷಯವನ್ನು ತಿಳಿಸೋದೆ ಶ್ರುತಿಯ ಶೈಲಿ. ಆಚಾರದಲ್ಲಿ ತಿಳಿಸ್ಕೊಡ್ತಾ ಇದ್ದ. ಆವಾಪೋ ದ್ವಾಪತ ಶಾಖಾ ಯಥಾಹು ಪರಂ ಪದಂ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದ. ಅಂದ್ರೆ ಪರಮಾತ್ಮನ ಸ್ವರೂಪವನ್ನ ಹೀಗೇ ಪ್ರತಿಪಾದನೆ ಮಾಡ್ತದೆ. ಏನು? ಕೆಲವು ಶಾಖೆಗಳು ಆವಾಪ ಮಾಡ್ತವೆ. ಆವಾಪ ಮಾಡೋದಂದ್ರೇನು? ಬೇರೆ ಕಡೆ ಹೇಳದೇ ಇದ್ದದ್ದನ್ನ ಇಲ್ಲಿ ಸೇರಿಸಿಕೊಡ್ತವೆ. ಬೇರೆ ಕಡೆ ಹೇಳಿಲ್ಲ ಈ ಶಾಖೆಯಲ್ಲಿ, ಅದರ ಆವಾಪ ಅಂದ್ರೆ ಹಾಕಿಕೊಳ್ಬೇಕು, ಸೇರಿಸಿಕೊಳ್ಬೇಕು. ಇನ್ನು ಉದ್ವಾಪ, ಉದ್ವಾಪ ಅಂದ್ರೇನು? ಬೇರೆ ಕಡೆ ಹೇಳಿದ್ದನ್ನ ಇಲ್ಲಿ ಬೇಕಾಗಿಲ್ಲ ಅಂತ ಇಲ್ಲಿ ಬಿಟ್ಟು ಬಿಡ್ತದೆ. ಇಲ್ಲಿ ಬಿಡಬೇಕು, ಇಲ್ಲಿ ಬಿಡೋದು, ಈ ರೀತಿ ಆಗುತ್ತದೆ. ಆವಾಪ ಅಂದ್ರೆ ಹಾಕೋದು, ಉದ್ವಾಪ ಅಂದ್ರೆ ತೆಗೆಯೋದು. ಬೇರೆ ಕಡೆ ಹೇಳದೇ ಇದ್ದದ್ದನ್ನ ಇಲ್ಲಿ ಹಾಕಿಕೊಂಡು ಸೇರಿಸ್ಕೊಳ್ಬೇಕು, ಬೇರೆ ಕಡೆ ಹೇಳಿದ್ದನ್ನ ಇಲ್ಲಿ ಬಿಟ್ಟು ಬಿಡ್ಬೇಕು. ಈ ರೀತಿ ಪರಮಾತ್ಮನ ಸ್ವರೂಪವನ್ನು ಈ ಒಂದು ಶೈಲಿಯಲ್ಲೇನೆ ಶ್ರುತಿಗಳು ಪ್ರತಿಪಾದನೆ ಮಾಡ್ತಾ ಇವೆ. ಆವಾಪೋ ದ್ವಾಪತ ಶಾಖ ಯತಃ, ಯಾವ ಕಾರಣ? ಶಾಖಾ ಶಾಖೆಗಳು ಆವಾಪ ಉದ್ವಾಪತಃ ಪರಂಪದಂ ಆಹು, ಆವಾಪ ಉದ್ವಾಪ ಎಂಬ ಮೂಲಕವಾಗಿ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡ್ತಾ ಇವೆ ಅಂತ ಅಭಿಪ್ರಾಯ. ಟೀಕಾಕೃತ್ಪಾದರು ಬರೀತಾರೆ. ಕ್ವಚಿತ್ ಅನ್ಯತ್ರ ಅನುಕ್ತ ಆವಾಪೇನ, ಕೆಲವು ಶಾಖೆಗಳಲ್ಲಿ ಬೇರೆ ಕಡೆ ಹೇಳದೇ ಇದ್ದದ್ದನ್ನ ಸೇರಿಸಿಕೊಂಡು ಹೇಳುತ್ತವೆ ಕೆಲವು ಶಾಖೆಗಳು. ಕ್ವಚಿತ್ ಅನ್ಯತ್ರ ಉಕ್ತ ಉದ್ವಾಪೇನ, ಕೆಲವು ಶಾಖೆಗಳಲ್ಲಿ ಬೇರೆ ಕಡೆ ಹೇಳ್ಯಾರೆ ಅಂತ ಹೇಳಿ ಇಲ್ಲಿ ಆ ವಿಚಾರವನ್ನು ತೆಗೆದು ಹಾಕ್ತಾರೆ, ಉದ್ವಾಪ ಮಾಡ್ತಾರೆ. ಕ್ವಚಿತ್ ಅನ್ಯತ್ರ ಉಕ್ತ ಉದ್ವಾಪೇನ, ಕ್ವಚಿತ್ ಉಭಯತಯ. ಕೆಲವು ಸಲ ಏನು ಮಾಡ್ತಾರೆ ಅಂತಂದ್ರೆ ಗೊತ್ತಾಯ್ತೋ ಇಲ್ಲೋ, ಎರಡನ್ನೂ ಹೇಳ್ತಾರೆ. ಕ್ವಚಿತ್ ಉಭಯತಯ, ಕ್ವಚಿತ್ ಸಾಮಗ್ರೇಣ. ಕೆಲವು ಕಡೆ ಸಮಗ್ರವಾಗಿ ಆ ಪರಮಾತ್ಮನ ಸ್ವರೂಪವನ್ನ ಪ್ರತಿಪಾದನೆ ಮಾಡ್ತವೆ ಕೆಲವು ಶಾಖೆಗಳು. ಕ್ವಚಿತ್ ಸಾಮಗ್ರೇಣ ಪರಮೇಶ್ವರ ಸ್ವರೂಪಂ ಪ್ರತಿಪಾದಯಂತಿ, ಪರಮಾತ್ಮನ ಸ್ವರೂಪವನ್ನು ಪ್ರತಿಪಾದನೆ ಮಾಡುತ್ತವೆ. ಇತಿ ಶಾಖಾನಾಂ ಸ್ವಭಾವ, ಇದೇ ಶಾಖೆಗಳ ಸ್ವಭಾವ. ಶಾಖೆಗಳು ಪರಮಾತ್ಮನ ಸ್ವರೂಪ ಹೇಳೋದು ಈ ಬಗೆಯಲ್ಲಿ, ಈ ಒಂದು ಅರ್ಥದಲ್ಲಿ. ಶಾಖೆಗಳು ಪರಮಾತ್ಮನ ಸ್ವರೂಪ ಹೇಗೆ ಹೇಳ್ತವೆ? ಕೆಲವು ಕಡೆ ಹೇಳದೇ ಇದ್ದದ್ದನ್ನು ಇಲ್ಲಿ ಹೇಳ್ತವೆ ಸೇರಿಸಿಕೊಂಡು, ಕೆಲವು ಕಡೆ ಬೇರೆ ಕಡೆ ಹೇಳ್ಯಾರೆ ಅಂತ ಹೇಳಿ ಇಲ್ಲಿ ಬಿಟ್ಟಾಕ್ತವೆ, ಆ ವಿಷಯ ಬಿಟ್ಟಾಕ್ಬಿಡ್ತಾರೆ.
ಕೆಲವು ಹೇಳಿದ್ದನ್ನ ಹೇಳದೇ ಇದ್ದದ್ದನ್ನು ಎರಡೂ ಸೇರಿಸಿ ಹೇಳುತ್ತವೆ, ಅಥವಾ ಸಮಸ್ತವಾದ ವಿಚಾರವನ್ನ ಕೆಲವು ಕಡೆ ಒಂದೇ ಶಾಖೆಯಲ್ಲಿ ಹೇಳುತ್ತಾರೆ. ಅನೇಕ ರೀತಿಯ ಶಾಖೆಯ ಕ್ರಮ, ಅದರ ಸ್ವಭಾವ ಶೈಲಿ ಉಂಟು. ಶಾಖಾನಾಂ ಸ್ವಭಾವ ಯಥ. ಆದ್ದರಿಂದ ಅತಃ ನ ಕಶ್ಚಿದ್ ವಿರೋಧ ಇತಿ. ಆದ್ದರಿಂದ ಯಾವುದೇ ವಿಧವಾಗಿರತಕ್ಕಂತಹ ವಿರೋಧ ಇಲ್ಲ, ಯಾವ ವಿರೋಧವೂ ಕೂಡ ಇಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮೇಲೆ ಮತ್ತೆ ಪ್ರಶ್ನೆ ಉತ್ತರ. ವರುಣದೇವರಿಂದ ಇಲ್ಲಿ ಹೇಳಲ್ಪಟ್ಟ ಅನ್ನಾದಿಗಳು ಇವು ಬ್ರಹ್ಮ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾತಕ್ಕೆ ಏನು? ಆ ಪ್ರಶ್ನೆಗೆ ಉತ್ತರ ಮುಂದೆ. ಮತ್ತೆ ಸೋಮವಾರ ಪಾಠ ಇಲ್ಲ, ಯಾಕೆಂದ್ರೆ ಪ್ರತಿಪದ ಅನಧ್ಯಯನ. ಮುಂದೆ ಮಂಗಳವಾರದ ಪಾಠದಲ್ಲಿ ಮತ್ತೆ ಈ ಮುಂದಿನ ವಿಚಾರ, ಯಥೋ ಭೂತ ನಿಜಾಯಂತೆ ಇತ್ಯಾದ್ಯೈ ಲಕ್ಷಣೈ ಸ್ವಯಂ, ಆ ಶ್ಲೋಕದ ವಿಚಾರವನ್ನು ತಿಳಿಯೋಣ. ನನು ತಥಾಪಿ ವರ್ಣೋಪದಿಷ್ಟಾನಾಂ ಅನ್ನಾದೀನಾಂ ಬ್ರಹ್ಮತ್ವ ನಾವು ಈ ಪ್ಯಾರ ಮುಂದಿನ ಮಂಗಳವಾರದ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಾಳೆ ಮತ್ತು ನಾಡದ್ದು ಅಂದ್ರೆ ಶನಿವಾರ ಭಾನುವಾರ ನೇರವಾಗಿ ತತ್ವಪ್ರಕಾಶಿಕಾ ಪಾಠ ಶ್ರೀಮಠದಲ್ಲೇ ಇರುತ್ತದೆ. ಅವಶ್ಯವಾಗಿ ಬನ್ನಿ ಅಂತ ಕೇಳ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.